ಕೆಲವು ಜಾಗಗಳಿರ್ತವೆ, ಅವು ಬರೀ ನಕ್ಷೆಯಲ್ಲಿರೋ ಪಾಯಿಂಟ್ಸ್ಗಳಲ್ಲ, ಅವು ಸಾವಿರಾರು ವರ್ಷಗಳ ಇತಿಹಾಸ, ನಂಬಿಕೆ, ಸಂಸ್ಕೃತಿ ಎಲ್ಲವನ್ನೂ ತನ್ನೊಳಗೆ ಇಟ್ಕೊಂಡಿರೋ ಜೀವಂತ ಸಂಸ್ಥೆಗಳು. ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತ ಸ್ಥಳದ ಬಗ್ಗೆ ಮಾತಾಡೋಣ. ಅದೇ ತಿರುಪತಿ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದೊಂದು ನಾಗರಿಕ ವಿದ್ಯಮಾನ. 2000ಕ್ಕೂ ಹೆಚ್ಚು ವರ್ಷಗಳು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಂದ್ರೆ ರೋಮನ್ ಸಾಮ್ರಾಜ್ಯ ಇದ್ದಾಗಿನಿಂದ ಇವತ್ತಿನವರೆಗೂ ಈ ದೇವಸ್ಥಾನದಲ್ಲಿ ಪೂಜೆ ಒಂದೇ ಒಂದು ದಿನವೂ ನಿಂತಿಲ್ಲ. ಅದೆಷ್ಟೋ ಯುದ್ಧಗಳಾದವು, ಸಾಮ್ರಾಜ್ಯಗಳು ಬಂದು ಹೋದವು, ಜಗತ್ತೇ ಬದಲಾಯಿತು. ಆದ್ರೂ ಇಲ್ಲಿನ ನಂಬಿಕೆಯ ದೀಪ ಮಾತ್ರ ಆರಲೇ ಇಲ್ಲ. ಇದು ಬರೀ ಇತಿಹಾಸವಲ್ಲ, ಇದೊಂದು ಪವಾಡವೇ ಸರಿ. ಹಾಗಿದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಬೆಟ್ಟದ ಮೇಲೆ ಇದ್ದಂತಹ ಒಂದು ದೇವಸ್ಥಾನ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಶ್ರೀಮಂತ, ಅತಿ ಹೆಚ್ಚು ಜನ ಭೇಟಿ ನೀಡೋ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದ್ದು ಹೇಗೆ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಬನ್ನಿ, ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಸರಿ, ಮೊದಲು ನಾವು ತಿರುಪತಿಯ ಇವತ್ತಿನ ಸ್ವರೂಪ, ಅದರ ಅಗಾಧತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಕೇವಲ ಒಂದು ದೇವಸ್ಥಾನವಾಗಿ ಉಳಿದಿಲ್ಲ, ಇದೊಂದು ಗ್ಲೋಬಲ್ ಸ್ಪಿರಿಚುವಲ್ ಪವರ್ ಹೌಸ್. ನೋಡಿ, ಇದು ಇರೋದು ಆಂಧ್ರಪ್ರದೇಶದ ಶೇಷಾಚಲಂ ಬೆಟ್ಟಗಳ ಮೇಲೆ, ಸಮುದ್ರ ಮಟ್ಟದಿಂದ ಸುಮಾರು 853 ಮೀಟರ್ ಎತ್ತರದಲ್ಲಿ. ಈ ಜಾಗ ನೋಡಕ್ಕೆ ಸುಂದರ ಅಷ್ಟೇ ಅಲ್ಲ, ಇದರ ಲೊಕೇಶನ್ ಇದೆಯಲ್ಲ, ಅದರ ಎತ್ತರ ಮತ್ತು ಅದು ಇರುವ ಜಾಗವೇ ಅದರ ಇತಿಹಾಸವನ್ನೇ ರೂಪಿಸಿದ ಒಂದು ದೊಡ್ಡ ಫ್ಯಾಕ್ಟರ್. ತಿರುಪತಿ ಇಷ್ಟು 1000 ವರ್ಷ ಉಳಿದುಕೊಂಡಿದ್ದು ಸುಮ್ಮನೆ ಅಲ್ಲ, ಅದಕ್ಕೊಂದು ಕಾರಣ ಇದೆ. ಅದರ ರಕ್ಷಣೆಗೆ ನಿಂತಿದ್ದು 2 ದೊಡ್ಡ ಶಕ್ತಿಗಳು. ಒಂದು ಅದರ ಯುನೀಕ್ ಆದ ಇತಿಹಾಸ, ಇನ್ನೊಂದು ಯಾರಿಗೂ ಸುಲಭವಾಗಿ ತಲುಪಕ್ಕಾಗದ ಅದರ ಭೌಗೋಳಿಕ ನೆಲೆ. ಈ ಟೈಮ್ ಲೈನ್ ಒಮ್ಮೆ ನೋಡಿ. ಪಲ್ಲವರು, ಚೋಳರು, ಪಾಂಡ್ಯರು, ಆಮೇಲೆ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯ, ಒಂದಾದ ಮೇಲೆ ಒಂದು ದೊಡ್ಡ ದೊಡ್ಡ ರಾಜವಂಶಗಳು ಬಂದು ಇದಕ್ಕೆ ಕೇವಲ ರಕ್ಷಣೆ ಕೊಡ್ಲಿಲ್ಲ, ತಮ್ಮ ಸಂಪತ್ತು, ತಮ್ಮ ಕಲೆಗಾರಿಕೆ ಎಲ್ಲವನ್ನೂ ಧಾರೆ ಎರೆದು ಇದನ್ನ ಇನ್ನಷ್ಟು ಶ್ರೀಮಂತಗೊಳಿಸ್ತಾ ಹೋದ್ರು. ಪ್ರತಿಯೊಬ್ಬ ರಾಜನೂ ಇದರ ವೈಭವಕ್ಕೆ ಒಂದೊಂದು ಇಟ್ಟಿಗೆಯನ್ನ ಸೇರಿಸ್ತಾ ಹೋದ್ರು ಅಂತಾನೆ ಹೇಳಬಹುದು. ನೋಡಿ, ಇತಿಹಾಸದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳು, ನಗರಗಳು ದಾಳಿಗಳಿಗೆ ಸಿಕ್ಕಿ ಇವತ್ತು ಕೇವಲ ಅವಶೇಷಗಳಾಗಿ ಉಳಿದಿವೆ. ಆದ್ರೆ ತಿರುಪತಿಯ ಕಥೆನೇ ಬೇರೆ. ಬೆಟ್ಟಗಳ ಮಧ್ಯೆ ಇದ್ದಿದ್ರಿಂದ ಇದು ಎಷ್ಟೋ ದಾಳಿಗಳಿಂದ, ರಾಜಕೀಯ ಗೊಂದಲಗಳಿಂದ ನೈಸರ್ಗಿಕವಾಗಿ ರಕ್ಷಣೆ ಪಡ್ಕೊಳ್ತು. ಅಂದ್ರೆ ಇದ್ರ ಭೂಗೋಳವೇ ಅದಕ್ಕೆ ಒಂದು ರೀತಿ ರಕ್ಷಾ ಕವಚ ಆಗಿತ್ತು. ಆದ್ರೆ ಕೇವಲ ಕಲ್ಲು, ಇತಿಹಾಸ ಅಥವಾ ಭೌಗೋಳಿಕ ನೆಲೆ ಇಷ್ಟೇ ಸಾಕ ಕೋಟ್ಯಾಂತರ ಜನರನ್ನ ಸೆಳೆಯೋಕೆ? ಖಂಡಿತ ಇಲ್ಲ. ಇದರ ನಿಜವಾದ ಶಕ್ತಿ ಇರೋದು ಜನರ ನಂಬಿಕೆಯಲ್ಲಿ. ಹಾಗಿದ್ರೆ ಬನ್ನಿ, ಇದರ ಆಧ್ಯಾತ್ಮಿಕ ತಿರುಳನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿರೋ ನಂಬಿಕೆಯ ಕೇಂದ್ರಬಿಂದುವೇ ಸ್ವಯಂಭೂ ಅನ್ನೋ ಕಾನ್ಸೆಪ್ಟ್. ಸ್ವಯಂಭೂ ಅಂದ್ರೆ ತಾನಾಗಿಯೇ ಉದ್ಭವಿಸಿದ್ದು. ಇಲ್ಲಿರೋ ವೆಂಕಟೇಶ್ವರನ ವಿಗ್ರಹವನ್ನ ಯಾವೊಬ್ಬ ಶಿಲ್ಪಿಯೂ ಕೆತ್ತಿದ್ದಲ್ಲ, ಬದಲಿಗೆ ಅದು ತಾನಾಗಿಯೇ ಪ್ರಕಟ ಆಯಿತು ಅನ್ನೋದು ಬಲವಾದ ನಂಬಿಕೆ. ಇದು ಬರೀ ಒಂದು ಕಥೆ ಅಲ್ಲ, ಇದು ದೈವತ್ವವೇ ನೇರವಾಗಿ ಭೂಮಿಯ ಮೇಲೆ ಬಂದಿದೆ ಅನ್ನೋ ಭಾವನೆ. ಇದೇ ನೋಡಿ ಇಲ್ಲಿನ ಅಪಾರ ಶಕ್ತಿಯ ಮೂಲ. ಈ ನಂಬಿಕೆಗೆ ಇನ್ನಷ್ಟು ಬಲ ತುಂಬೋದೇ ಈ ದೈವಿಕ ಸಾಲದ ಕಥೆ ಹೀಗಿದೆ. ವಿಷ್ಣು ತನ್ನ ಮದುವೆಗಾಗಿ ಸಂಪತ್ತಿನ ದೇವತೆಯಾದ ಕುಬೇರನಿಂದ ಸಾಲ ಪಡಿತಾನೆ. ಇವತ್ತಿಗೂ ಕೂಡ ಭಕ್ತರು ಹುಂಡಿಗೆ ಹಾಕೋ ಪ್ರತಿಯೊಂದು ಪೈಸೆಯೂ ಆ ದೈವಿಕ ಸಾಲವನ್ನ ತೀರ್ಸೋಕೆ ದೇವ್ರಿಗೆ ಮಾಡೋ ಸಹಾಯ ಅಂತ ಭಾವಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಭಕ್ತಿ ಎನ್ನೋದು ಒಂದು ದೊಡ್ಡ ದೈವಿಕ ಕಥೆಯ ಭಾಗವಾಗಿ ಬಿಡುತ್ತೆ. ಈ ಆಳವಾದ ನಂಬಿಕೆಗಳು ಬರೀ ಮನಸ್ಸಲ್ಲಿ ಉಳಿಯಲ್ಲ, ಅವು ಭಕ್ತರ ಯಾತ್ರೆಯಲ್ಲಿ ನಿಜವಾಗ್ಲೂ ಕ್ರಿಯಾರೂಪಕ್ಕೆ ಇಳಿಯುತ್ತೆ. ಈ ಯಾತ್ರೆ ಅನ್ನೋದಿದೆಯಲ್ಲ, ಅದು ಬರೀ ಒಂದು ಟ್ರಾವೆಲ್ ಅಲ್ಲ, ಅದೊಂದು ಸಂಪೂರ್ಣ ಶರಣಾಗತಿಯ ಅನುಭವ. ಹಾಗಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಗಂಟೆಗಟ್ಲೆ ಕ್ಯೂನಲ್ಲಿ ನಿಂತು ಬೆಟ್ಟ ಹತ್ತಿ ಬರುವ ಭಕ್ತರ ಅಂತಿಮ ಗುರಿ ಏನು? ಒಂದೇ ಒಂದು ಕ್ಷಣ ಸಿಗುವ ದರ್ಶನ. ಆ ಒಂದು ನೋಟ, ಆ ಒಂದು ಕ್ಷಣ ತಮ್ಮ ಇಡೀ ಹಣೆಬರಹವನ್ನೇ ಬದಲಾಯಿಸಬಲ್ಲದು ಅನ್ನೋ ಅಚಲವಾದ ನಂಬಿಕೆ ಇದೆಯಲ್ಲ, ಅದೇ ಎಲ್ಲರನ್ನೂ ಇಲ್ಲಿಗೆ ಕರೆತರುವುದು. ಇಲ್ಲಿ ನಡೆಯೋ ಪ್ರತಿಯೊಂದು ಆಚರಣೆಯ ಹಿಂದೆನೋ ಒಂದೊಂದು ಆಳವಾದ ಅರ್ಥವಿದೆ. ತಲೆ ಕೂದಲು ಕೊಡೋದು ಅಂದ್ರೆ ಅಹಂಕಾರವನ್ನ ಬಿಡೋದು. ಬರಿಗಾಲಲ್ಲಿ ಬೆಟ್ಟ ಹೊತ್ತೋದು ಒಂದ್ರೀತಿ ಶಾರೀರಿಕ ತಪಸ್ಸು. ಹುಂಡಿಗೆ ಕಾಣಿಕೆ ಹಾಕೋದು ಆ ದೈವಿಕ ಕಥೆಯಲ್ಲಿ ತಾವೂ ಭಾಗಿಯಾಗೋದು. ಹೀಗೆ ಪ್ರತಿಯೊಂದು ಕೆಲಸವೂ ಶರಣಾಗತಿಯ ಸಂಕೇತ. ಹಾಗಿದ್ರೆ ಇತಿಹಾಸ, ಭೂಗೋಳ, ಪುರಾಣ, ನಂಬಿಕೆ ಈ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೇನ್ ಕಾಣಿಸುತ್ತೆ? ಅದು ಕೇವಲ ಒಂದು ದೇವಸ್ಥಾನ ಅಲ್ಲ, ಅದೊಂದು ಜೀವಂತವಾಗಿರೋ ನಾಗರಿಕ ಶಕ್ತಿ. ತಿರುಪತಿ ಅನ್ನೋ ಈ ವಿದ್ಯಮಾನದ 5 ಮುಖ್ಯ ಸ್ತಂಭಗಳು ಯಾವುವು ಅಂದ್ರೆ,
ಮೊದಲನೇದು ಅದರ ಅಖಂಡ ಇತಿಹಾಸ, ಎರಡನೇದು ಅದನ್ನ ಕಾಪಾಡಿದ ಭೌಗೋಳಿಕ ನೆಲೆ, ಮೂರನೇದು ಜನರನ್ನ ಸೆಳೆಯೋ ಶಕ್ತಿಯುತ ಪುರಾಣ, ನಾಲ್ಕನೇದು ಕೋಟ್ಯಾಂತರ ಜನರ ಜೀವಂತ ಭಕ್ತಿ ಮತ್ತು ಐದನೇದು ಇವೆಲ್ಲದರಿಂದ ಹುಟ್ಟುಕೊಂಡಿರೋ ಅಗಾಧವಾದ ಆರ್ಥಿಕ ಶಕ್ತಿ. ಇವೆಲ್ಲವೂ ಒಂದಕ್ಕೊಂದು ಸೇರ್ಕೊಂಡು ಈ ಅದ್ಭುತ ಸಂಸ್ಥೆಯನ್ನ ಇವತ್ತಿಗೂ ಜೀವಂತವಾಗಿಟ್ಟಿವೆ. ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ: ತಿರುಪತಿ ಅನ್ನೋದು ಕೇವಲ ಪೂಜೆ ಮಾಡೋ ಒಂದು ಜಾಗ ಅಲ್ಲ, ಅದೊಂದು ಈಕೋಸಿಸ್ಟಮ್. ನಂಬಿಕೆ, ಇತಿಹಾಸ ಮತ್ತು ಸಂಸ್ಕೃತಿ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡು ಬೆಳೆದಿರುವ ಒಂದು ಪರಿಸರ ವ್ಯವಸ್ಥೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಎಲ್ಲವೂ ವೇಗವಾಗಿ ಬದಲಾಗ್ತಿರೋ ಈ ಕಾಲದಲ್ಲಿ ಆಧ್ಯಾತ್ಮಿಕತೆಯನ್ನ ಮತ್ತು ಪ್ರಾಕ್ಟಿಕ್ಯಾಲಿಟಿಯನ್ನ ಇಷ್ಟೊಂದು ಯಶಸ್ವಿಯಾಗಿ ಬೆಸೆದು ಸಾವಿರಾರು ವರ್ಷಗಳಿಂದ ಗಟ್ಟಿಯಾಗಿ ನಿಂತಿರೋ ಈ ಸಂಸ್ಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದನ್ನ ಖಂಡಿತ ಯೋಚನೆ ಮಾಡಬೇಕು.